ನನ್ನ ಹೆಸರು ರಾಹುಲ್. ಆಗ ತಾನೇ ಇಂಜಿನಿಯರಿಂಗ್ ಮುಗಿಸಿ ಬೆಂಗಳೂರಿನ ಒಂದು ಪ್ರಮುಖ ಕಂಪನಿಯಲ್ಲಿ ಕೆಲಸ ಸಿಕ್ಕಿತ್ತು. ಹಳ್ಳಿಯ ಶಾಂತ ವಾತಾವರಣದಿಂದ ಬಂದ ನನಗೆ ಈ ದೊಡ್ಡ ನಗರ ಹೊಸದಾಗಿತ್ತು. ಬಾಡಿಗೆ ಮನೆಗಳು ತುಂಬಾ ದುಬಾರಿಯಾಗಿದ್ದರಿಂದ ನನ್ನ ತಂದೆ ನಗರದಲ್ಲೇ ಇದ್ದ ದೂರದ ಸಂಬಂಧಿಯಾದ ಸುಮಿತ್ರಾ ಕಾಕು ಅವರ ಮನೆಯಲ್ಲಿ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಿದರು. ಸುಮಿತ್ರಾ ಕಾಕು ನೋಡಲು ತುಂಬಾ ಸುಂದರವಾಗಿದ್ದರು. ಸುಮಾರು 38 ವರ್ಷ ವಯಸ್ಸಾಗಿದ್ದರೂ ಅವರ ಕಳೆ ಕಣ್ಣುಗಳು, ಸದಾ ಮುಖದಲ್ಲಿರುವ ನಗು ಮತ್ತು ಸುಂದರವಾದ ವ್ಯಕ್ತಿತ್ವ ಯಾರನ್ನಾದರೂ ಸೆಳೆಯುವಂತಿತ್ತು. ಅವರ ಪತಿ ನನ್ನ ಕಾಕ ಬಿಜಿನೆಸ್ ಕೆಲಸದ ಮೇಲೆ ಹೆಚ್ಚಾಗಿ ವಿದೇಶ ಪ್ರವಾಸದಲ್ಲೇ ಇರುತ್ತಿದ್ದರು. ಹಾಗಾಗಿ ಆ ದೊಡ್ಡ ಮನೆಯಲ್ಲಿ ಕಾಕು ಒಬ್ಬರೇ ಇರುತ್ತಿದ್ದರು. ನಾನು ಆ ಮನೆಗೆ ಹೋದಾಗ ಅವರು ನನ್ನನ್ನು ಸ್ವಂತ ಮಗನಂತೆ ಬರಮಾಡಿಕೊಂಡರು. ಮೊದಮೊದಲು ನನಗೆ ಸ್ವಲ್ಪ ಸಂಕೋಚವಿತ್ತು. ಆದರೆ ಕಾಕು ಅವರ ಪ್ರೀತಿ ಮತ್ತು ಕಾಳಜಿ ನನ್ನ ಸಂಕೋಚವನ್ನು ದೂರ ಮಾಡಿತು. ಪ್ರತಿದಿನ ಬೆಳಗ್ಗೆ ನನಗಾಗಿ ಬಿಸಿ ಬಿಸಿ ತಿಂಡಿ ಮಾಡುವುದು, ಆಫೀಸ್ಗೆ ಡಬ್ಬಿ ಕಟ್ಟಿಕೊಡುವುದು ಅವರ ದಿನಚರಿಯಾಗಿತ್ತು. ಒಂದು ದಿನ ಸಂಜೆ ಆಫೀಸ್ನಿಂದ ಮನೆಗೆ ಬಂದಾಗ ತುಂಬಾ ಸುಸ್ತಾಗಿತ್ತು. ಮಳೆ ಬೇರೆ ಜೋರಾಗಿ ಬರುತ್ತಿದ್ದರಿಂದ ಪೂರ್ತಿ ನೆನೆದು ಹೋಗಿದ್ದೆ. ಅಯ್ಯೋ ರಾಹುಲ್, ಹೀಗೆ ನೆನೆದುಕೊಂಡು ಬಂದರೆ ಜ್ವರ ಬರುತ್ತೆ. ಬೇಗ ಹೋಗಿ ಬಟ್ಟೆ ಬದಲಾಯಿಸು ಎಂದು ಕಾಕು ಗಾಬರಿಯಿಂದ ಓಡಿ ಬಂದು ಟವಲ್ ತಂದುಕೊಟ್ಟರು. ನಾನು ರೂಮಿಗೆ ಹೋಗಿ ಬಟ್ಟೆ ಬದಲಾಯಿಸಿ ಹೊರಬಂದಾಗ ಕಾಕು ನನಗಾಗಿ ಬಿಸಿ ಬಿಸಿ ಶುಂಠಿ ಚಹಾ ಮತ್ತು ಪಕೋಡ ಹಿಡಿದು ಕಾಯುತ್ತಿದ್ದರು. ಥ್ಯಾಂಕ್ಸ್ ಕಾಕು ಎನ್ನುತ್ತಾ ನಾನು ಚಹಾ ಕಪ್ ಕೈಗೆ ತಗೊಂಡೆ. ಆಗ ಅವರ ಮೃದುವಾದ ಬೆರಳುಗಳು ನನ್ನ ಕೈಗೆ ತಗುಲಿದವು. ಆ ಕ್ಷಣ ನನ್ನ ದೇಹದಲ್ಲಿ ಒಂದು ಸಣ್ಣ ನಡುಕ, ಹೊಸ ಸಂವೇದನೆ ಮೂಡಿತು. ಕಾಕು ಮುಗುಳ್ನಗುತ್ತಾ ನನ್ನೆದುರೇ ಕುಳಿತುಕೊಂಡರು. ಆ ದಿನ ಅವರು ತಿಳಿ ನೀಲಿ ಬಣ್ಣದ ಸೀರೆ ಉಟ್ಟಿದ್ದರು. ಮಳೆಯ ತಂಪಾದ ಹವಾಮಾನದಲ್ಲಿ ಅವರ ಮುಖದ ಕಾಂತಿ ಇನ್ನೂ ಹೆಚ್ಚಾದಂತೆ ಕಾಣಿಸುತ್ತಿತ್ತು. ನಾನು ಚಹಾ ಕುಡಿಯುತ್ತಾ ಕಣ್ಣು ತಪ್ಪಿಸಿ ಅವರನ್ನೇ ನೋಡುತ್ತಿದ್ದೆ. ಅವರ ಮಾತುಗಳು, ಆ ಕಣ್ಣುಗಳ ಕಾಂತಿಗೆ ನಾನು ಮೆಲ್ಲನೆ ಆಕರ್ಷಿತನಾಗುತ್ತಿದ್ದೆ. ದಿನಗಳು ಉರುಳಿದಂತೆ ನಮ್ಮ ನಡುವಿನ ಒಡನಾಟ ಇನ್ನೂ ಹತ್ತಿರವಾಯಿತು. ಕಾಕು ಅವರಿಗೆ ಮನೆಯಲ್ಲಿ ಒಬ್ಬಂಟಿತನ ಕಾಡುತ್ತಿತ್ತು. ನನಗೆ ನಗರದಲ್ಲಿ ಆಪ್ತರಾರೂ ಇರಲಿಲ್ಲ. ಹಾಗಾಗಿ ಇಬ್ಬರೂ ರಾತ್ರಿ ಊಟದ ನಂತರ ತಡರಾತ್ರಿಯವರೆಗೆ ಹರಟೆ ಹೊಡೆಯುತ್ತಿದ್ದೆವು. ಒಂದು ಶನಿವಾರ ರಾತ್ರಿ ಜೋರಾಗಿ ಗಾಳಿ ಮಳೆ ಬಂದು ಇಡೀ ಏರಿಯಾದಲ್ಲಿ ಕರೆಂಟ್ ಹೋಯಿತು. ಇಡೀ ಮನೆ ಕತ್ತಲಲ್ಲಿ ಮುಳುಗಿತು. ನಾನು ಫೋನಿನ ಫ್ಲ್ಯಾಶ್ಲೈಟ್ ಆನ್ ಮಾಡಿಕೊಂಡು ಲಿವಿಂಗ್ ರೂಮ್ ಕಡೆ ಬಂದೆ. ಕಾಕು ಕತ್ತಲಿಗೆ ಹೆದರಿ ಸೋಫಾದ ಮೇಲೆ ಕುಳಿತಿದ್ದರು. ರಾಹುಲ್, ತುಂಬಾ ಕತ್ತಲಿದೆ, ನನಗೆ ಕತ್ತಲೆ ಅಂದ್ರೆ ಸ್ವಲ್ಪ ಭಯ ಎಂದರು ಕಾಕು. ಅವರ ಧ್ವನಿಯಲ್ಲಿ ನಡುಕವಿತ್ತು. ಭಯಪಡಬೇಡಿ ಕಾಕು, ನಾನು ಇದ್ದೀನಲ್ಲ ಎನ್ನುತ್ತಾ ನಾನು ಅವರ ಪಕ್ಕದಲ್ಲೇ ಕುಳಿತುಕೊಂಡೆ. ಅಷ್ಟರಲ್ಲಿ ಜೋರಾಗಿ ಗುಡುಗಿನ ಶಬ್ದವಾಯಿತು. ಹೆದರಿದ ಕಾಕು ಒಮ್ಮೆಲೇ ನನ್ನ ಹೆಗಲನ್ನು ಗಟ್ಟಿಯಾಗಿ ಮುಚ್ಚಿಕೊಂಡರು. ಅವರ ಆಲಿಂಗನದಲ್ಲಿ ಒಂದು ಅದ್ಭುತವಾದ ಸುಗಂಧವಿತ್ತು. ಅವರ ಹೃದಯದ ಬಡಿತ ನನಗೆ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಕತ್ತಲೆಯಲ್ಲೇ ನಮ್ಮ ಕಣ್ಣುಗಳು ಒಂದನ್ನೊಂದು ನೋಡಿದವು. ಆ ತಂಪಾದ ಗಾಳಿಯಲ್ಲಿ ಇಬ್ಬರ ನಡುವಿನ ಅಂತರ ಸಂಪೂರ್ಣವಾಗಿ ಕರಗಿಹೋಗಿತ್ತು. ನನ್ನ ಕೈಗಳು ಮೆಲ್ಲನೆ ಅವರ ಬೆನ್ನಿನ ಮೇಲೆ ಸವರಿದವು. ಕಾಕು ನನ್ನನ್ನು ತಡೆಯಲಿಲ್ಲ, ಬದಲಾಗಿ ಇನ್ನೂ ಹತ್ತಿರ ಸರಿದು ನನ್ನ ಎದೆಯ ಮೇಲೆ ತಲೆ ಇಟ್ಟುಕೊಂಡರು. ಅದು ಕೇವಲ ಆಕರ್ಷಣೆಯಾಗಿರಲಿಲ್ಲ, ಅದರಲ್ಲಿ ಇಬ್ಬರ ಒಂಟಿತನವನ್ನು ಮರೆಸುವ ಒಂದು ಅಪೂರ್ವ ಪ್ರೀತಿ ಮತ್ತು ರೋಮಾಂಚನವಿತ್ತು. ರಾಹುಲ್, ನೀನು ಜೊತೆಯಲ್ಲಿದ್ದರೆ ನನಗೆ ತುಂಬಾ ಧೈರ್ಯ ಅನ್ಸುತ್ತೆ ಎಂದು ಕಾಕು ಮೆಲ್ಲಗೆ ಪಿಸುಗುಟ್ಟಿದರು. ಅವರ ಬಿಸಿ ಉಸಿರು ನನ್ನ ಕುತ್ತಿಗೆಗೆ ತಗುಲಿದಾಗ ನನ್ನ ರೋಮಗಳು ಎದ್ದು ನಿಂತವು. ಆ ರಾತ್ರಿಯ ಮೌನ ಮತ್ತು ತಂಪು ವಾತಾವರಣ ನಮ್ಮಿಬ್ಬರ ಜೀವನದಲ್ಲಿ ಒಂದು ಹೊಸ ರೋಮಾಂಚನಕಾರಿ ಅಧ್ಯಾಯಕ್ಕೆ ಮುನ್ನುಡಿ ಬರೆಯಿತು. ಆ ರೋಮಾಂಚನಕಾರಿ ರಾತ್ರಿಯ ನಂತರ ಮರುದಿನ ಬೆಳಗ್ಗೆ ಸೂರ್ಯನ ಕಿರಣಗಳು ಕಿಟಕಿಯ ಮೂಲಕ ರೂಮಿನೊಳಗೆ ಬಂದಾಗ ನನಗೆ ತಕ್ಷಣ ಎಚ್ಚರವಾಯಿತು. ರಾತ್ರಿ ನಡೆದ ಘಟನೆಗಳು ಕಣ್ಣ ಮುಂದೆ ಸುಳಿದಾಡಿದವು. ಕಾಕು ನನ್ನ ಎದೆಯ ಮೇಲೆ ತಲೆಯಿಟ್ಟು ಮಲಗಿದ್ದ ಆ ಕ್ಷಣಗಳು, ಅವರ ಆಪ್ತವಾದ ಸ್ಪರ್ಶ ನನ್ನ ಮನಸ್ಸಿನಲ್ಲಿ ಇನ್ನೂ ಹಸಿರಾಗಿದ್ದವು. ಹಾಸಿಗೆಯಿಂದ ಎದ್ದು ಹಾಲ್ಗೆ ಬಂದಾಗ ಕಾಕು ಆಗಲೇ ಎದ್ದು ಪೂಜೆ ಮುಗಿಸಿ ಅಡುಗೆ ಮನೆಯಲ್ಲಿ ನಿಂತಿದ್ದರು. ಅವರ ಮುಖದಲ್ಲಿ ಎಂದಿನ ನಗುವಿಗಿಂತ ಇಂದು ಒಂದು ಸಣ್ಣ ಸಂಕೋಚ ಮತ್ತು ಹೊಸ ಕಳೆ ಎದ್ದು ಕಾಣುತ್ತಿತ್ತು. ನಾನು ಅಡುಗೆ ಮನೆಗೆ ಹೋಗಿ ಶುಭೋದಯ ಕಾಕು ಎಂದೆ. ಕಾಕು ತಿರುಗಿ ನನ್ನನ್ನು ನೋಡಿದರು. ಅವರ ಕಣ್ಣುಗಳಲ್ಲಿ ನಿನ್ನೆಯ ರಾತ್ರಿಯ ನೆನಪುಗಳು ಮಿನುಗಿದವು. ಅವರು ತಟ್ಟನೆ ಕಣ್ಣು ಕೆಳಗೆ ಮಾಡಿಕೊಂಡು ಶುಭೋದಯ ರಾಹುಲ್, ರಾತ್ರಿ ಚೆನ್ನಾಗಿ ನಿದ್ದೆ ಬಂತ ಎಂದು ಕೇಳಿದರು. ಅವರ ಧ್ವನಿಯಲ್ಲಿ ಒಂದು ವಿಶಿಷ್ಟವಾದ ನಡುಕವಿತ್ತು. ಹೌದು ಕಾಕು, ತುಂಬಾ ದಿನಗಳ ನಂತರ ಅಷ್ಟು ಪ್ರಶಾಂತವಾಗಿ ನಿದ್ದೆ ಮಾಡಿದೆ ಎನ್ನುತ್ತಾ ನಾನು ಅವರ ಹತ್ತಿರ ಸರಿದೆ. ಕಾಕು ಏನೋ ಯೋಚಿಸುತ್ತಾ ಕಾಫಿ ಕಪ್ಪನ್ನು ನನ್ನ ಕೈಗಿಟ್ಟರು. ಈ ಬಾರಿಯೂ ನಮ್ಮ ಬೆರಳುಗಳು ಸ್ಪರ್ಶಿಸಿದವು, ಆದರೆ ಈ ಬಾರಿ ಆ ಸ್ಪರ್ಶದಲ್ಲಿ ಸಂಕೋಚಕ್ಕಿಂತ ಹೆಚ್ಚಾಗಿ ಒಂದು ಹೊಸ ಹಕ್ಕು ಮತ್ತು ಪ್ರೀತಿಯ ಭಾವನೆ ಎದ್ದು ಕಾಣುತ್ತಿತ್ತು. ಅಂದು ಭಾನುವಾರವಾಗಿದ್ದರಿಂದ ನನಗೂ ಆಫೀಸ್ಗೆ ರಜೆ ಇತ್ತು. ಮಧ್ಯಾಹ್ನ ಊಟದ ನಂತರ ಕಾಕು ಲಿವಿಂಗ್ ರೂಮ್ನಲ್ಲಿ ಟಿವಿ ನೋಡುತ್ತಾ ಕುಳಿತಿದ್ದರು. ನಾನು ಅವರ ಪಕ್ಕದಲ್ಲೇ ಹೋಗಿ ಕುಳಿತುಕೊಂಡೆ. ಟಿವಿಯಲ್ಲಿ ಏನೋ ಪ್ರೇಮ ಕಥೆಯ ಸಿನಿಮಾ ಓಡುತ್ತಿತ್ತು. ಆದರೆ ನಮ್ಮಿಬ್ಬರ ಗಮನ ಸಿನಿಮಾದ ಮೇಲಿರಲಿಲ್ಲ, ಒಬ್ಬರ ಮೇಲೊಬ್ಬರಿಗಿದ್ದ ಆಕರ್ಷಣೆಯ ಮೇಲಿತ್ತು.
ಕಾಕು. ನಾನು ಮೆಲ್ಲನೆ ಕರೆದೆ. ಹೇಳು ರಾಹುಲ್ ಎಂದು ನನ್ನ ಕಡೆ ತಿರುಗಿದರು. ನಿನ್ನೆ ರಾತ್ರಿ ನಾನು ನಿಮ್ಮನ್ನು ತುಂಬಾ ಹತ್ತಿರದಿಂದ ಅನುಭವಿಸಿದೆ. ನನಗೆ ನಿಮ್ಮ ಮೇಲಿರುವ ಗೌರವ ಇನ್ನೂ ಜಾಸ್ತಿಯಾಗಿದೆ ಎಂದೇ ನೇರವಾಗಿ ಅವರ ಕಣ್ಣುಗಳನ್ನು ನೋಡುತ್ತಾ. ನನ್ನ ಮಾತನ್ನು ಕೇಳಿ ಕಾಕು ಮುಖ ಕೆಂಪಗಾಯಿತು. ಅವರು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು, ರಾಹುಲ್, ನಿನ್ನ ಕಾಕ ಬಿಜಿನೆಸ್ ಅಂತ ನನ್ನನ್ನು ಸದಾ ಒಬ್ಬಂಟಿಯಾಗಿ ಬಿಟ್ಟು ಹೋಗ್ತಾರೆ. ಈ ದೊಡ್ಡ ಮನೆಯಲ್ಲಿ ನನ್ನ ಒಂಟಿತನ ನನ್ನನ್ನು ದಿನಾ ಕೊಲ್ಲುತ್ತಿತ್ತು. ಆದರೆ ನೀನು ಈ ಮನೆಗೆ ಬಂದ ಮೇಲೆ ನನಗೆ ಹೊಸ ಜೀವನ ಸಿಕ್ಕ ಹಾಗಾಗಿದೆ. ನಿನ್ನ ಕಾಳಜಿ, ನಿನ್ನ ಮಾತುಗಳು ನನಗೆ ತುಂಬಾ ಇಷ್ಟ ಆಗ್ತವೆ ಎಂದು ಮನಸ್ಸು ಬಿಚ್ಚಿ ಹೇಳಿದರು. ಅವರ ಕಣ್ಣು ಮೂಲೆಗಳಲ್ಲಿ ಸಣ್ಣದಾಗಿ ನೀರು ತುಂಬಿಕೊಂಡಿತ್ತು. ಅದನ್ನು ನೋಡಿದ ನನಗೆ ತಡೆಯಲಾಗಲಿಲ್ಲ. ನಾನು ಮೆಲ್ಲನೆ ನನ್ನ ಕೈಯನ್ನು ಅವರ ಕೈ ಮೇಲೆ ಇಟ್ಟೆ. ಕಾಕು ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ಆ ಕ್ಷಣ ಇಬ್ಬರ ನಡುವೆ ಇದ್ದ ವಯಸ್ಸಿನ ಅಂತರ, ಸಂಬಂಧದ ಬೇಲಿ ಎಲ್ಲವೂ ಕರಗಿ ಹೋಗಿ ಕೇವಲ 2 ಪ್ರೇಮದ ಹೃದಯಗಳು ಮಾತ್ರ ಎದುರಾಗಿದ್ದವು. ನಾನು ಕಾಕು ಅವರ ಮುಖಕ್ಕೆ ಹತ್ತಿರ ಸರಿದೆ. ಅವರ ಉಸಿರಾಟದ ವೇಗ ಹೆಚ್ಚಾಗುತ್ತಿತ್ತು. ಅವರ ಕಣ್ಣುಗಳು ಮೆಲ್ಲನೆ ಮುಚ್ಚಿಕೊಂಡವು. ಅದು ಅವರ ಒಪ್ಪಿಗೆಯ ಸಂಕೇತವಾಗಿತ್ತು. ನಾನು ನನ್ನ ಕೈಗಳಿಂದ ಅವರ ಕೆನೆಯನ್ನು ಸವರಿದೆ. ಅವರ ಮೃದುವಾದ ಚರ್ಮದ ಸ್ಪರ್ಶ ನನ್ನಲ್ಲಿ ರೋಮಾಂಚನ ಉಂಟುಮಾಡಿತು. ಮೆಲ್ಲನೆ ಅವರ ತಲೆಯನ್ನು ನನ್ನ ಹೆಗಲ ಮೇಲೆ ಇಟ್ಟುಕೊಂಡೆ. ಕಾಕು ನನ್ನ ಸೊಂಟದ ಸುತ್ತ ಕೈಗಳನ್ನು ಹಾಕಿ ನನ್ನನ್ನು ಇನ್ನೂ ಹತ್ತಿರಕ್ಕೆ ಎಳೆದುಕೊಂಡರು. ಅವರ ಕೂದಲಿನ ಸುವಾಸನೆ ಇಡೀ ಕೋಣೆಯಲ್ಲಿ ಹರಡಿದಂತಾಯಿತು. ಆ ತಂಪಾದ ಮಧ್ಯಾಹ್ನ ಇಬ್ಬರ ಒಂಟಿ ಹೃದಯಗಳು ಒಂದಾಗಿ ಕರಗುತ್ತಿದ್ದವು. ತಮಗೆ ತಿಳಿಯದಂತೆ ಇಬ್ಬರೂ ಪ್ರೀತಿಯ ಆಳವಾದ ಸಾಗರದಲ್ಲಿ ತೇಲುತ್ತಿದ್ದರು. ಆ ಭಾನುವಾರದ ಮಧ್ಯಾಹ್ನ ನಮ್ಮಿಬ್ಬರ ನಡುವೆ ಬೆಳೆದ ಆಪ್ತತೆ ಕೇವಲ ಒಂದು ಕ್ಷಣದ ಆಕರ್ಷಣೆಯಾಗಿರಲಿಲ್ಲ, ಅದು ನಮ್ಮಿಬ್ಬರ ಒಂಟಿ ಹೃದಯಗಳಿಗೆ ಸಿಕ್ಕ ದೊಡ್ಡ ಆಸರೆಯಾಗಿತ್ತು. ಕಾಕು ಅವರ ಮುಖದಲ್ಲಿ ಈಗ ನಿರಂತರವಾಗಿ ಒಂದು ಹೊಸ ಉತ್ಸಾಹ ಕಾಣಿಸುತ್ತಿತ್ತು. ದಿನವೂ ಆಫೀಸ್ ಮುಗಿಸಿ ನಾನು ಮನೆಗೆ ಬರುವ ಸಮಯಕ್ಕಾಗಿ ಅವರು ಕಾತರದಿಂದ ಕಾಯುತ್ತಿದ್ದರು. ಒಂದು ಸಾಯಂಕಾಲ ನಾನು ಮನೆಗೆ ಬಂದಾಗ ಇಡೀ ಮನೆ ನಿಶ್ಶಬ್ದವಾಗಿತ್ತು. ಹಾಲ್ನಲ್ಲಿ ಯಾರೂ ಇರಲಿಲ್ಲ. ನಾನು ಕಾಕು ಅವರ ರೂಮಿನ ಕಡೆ ನಡೆದೆ. ರೂಮಿನ ಬಾಗಿಲು ಸ್ವಲ್ಪ ತೆರೆದಿತ್ತು. ಕಾಕು ಕನ್ನಡಿಯ ಮುಂದೆ ನಿಂತು ತಮ್ಮ ಕೂದಲನ್ನು ಬಾಚಿಕೊಳ್ಳುತ್ತಿದ್ದರು. ಅವರು ಕೆಂಪು ಬಣ್ಣದ ರೇಷ್ಮೆ ಸೀರೆ ಉಟ್ಟಿದ್ದರು. ಕನ್ನಡಿಯಲ್ಲೇ ನನ್ನ ಪ್ರತಿಬಿಂಬವನ್ನು ಕಂಡ ಕಾಕು ತಟ್ಟನೆ ತಿರುಗಿ ನಿಂತರು. ಅವರ ಕೆನ್ನೆಗಳು ನಾಚಿ ಕೆಂಪಗಾದವು. ಬಂದ್ರಾ ರಾಹುಲ್? ಇವತ್ತು ಆಫೀಸ್ನಿಂದ ಬರಲು ಸ್ವಲ್ಪ ತಡವಾಯಿತಲ್ಲ ಎಂದರು ಸೀರೆಯ ಸೆರಗನ್ನು ಸರಿಪಡಿಸಿಕೊಳ್ಳುತ್ತಾ. ಹೌದು ಕಾಕು, ಸ್ವಲ್ಪ ಟ್ರಾಫಿಕ್ ಇತ್ತು. ಆದರೆ ಇವತ್ತು ನೀವು ತುಂಬಾ ಸುಂದರವಾಗಿ ಕಾಣಿಸುತ್ತಿದ್ದೀರಾ ಎಂದೇ ನಾನು ನೇರವಾಗಿ ಅವರ ಹತ್ತಿರ ಹೆಜ್ಜೆ ಇಡುತ್ತಾ. ನನ್ನ ಮಾತಿಗೆ ಕಾಕು ಮುಗುಳ್ನಕ್ಕರು. ಸಾಕು ಬಿಡು ನಿನ್ನ ಹೊಗಳಿಕೆ, ಬಟ್ಟೆ ಬದಲಾಯಿಸಿಕೊಂಡು ಬಾ, ಚಹಾ ಮಾಡ್ತೀನಿ ಎಂದರು. ಆದರೆ ನಾನು ಅಲ್ಲಿಂದ ಕದಲಿಲ್ಲ. ಅವರ ಕಣ್ಣುಗಳಲ್ಲಿ ನನ್ನ ಮೇಲಿರುವ ಪ್ರೀತಿ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ನಾನು ಧೈರ್ಯ ಮಾಡಿ ಅವರ ಕೈಗಳನ್ನು ನನ್ನ ಕೈಗೆ ತಗೊಂಡೆ. ಕಾಕು, ನಾನು ನಿಮ್ಮನ್ನು ಕೇವಲ ಅತ್ತೆಯಾಗಿ ನೋಡುತ್ತಿಲ್ಲ. ನನ್ನ ಮನಸ್ಸಿನಲ್ಲಿ ನಿಮಗಾಗಿ ಒಂದು ವಿಶೇಷವಾದ ಸ್ಥಾನವಿದೆ. ನಿಮ್ಮ ಈ ರೂಪ, ನಿಮ್ಮ ಈ ಕಾಳಜಿ ನನ್ನನ್ನು ಪೂರ್ತಿಯಾಗಿ ನಿಮ್ಮತ್ತ ಸೆಳೆದಿದೆ ಎಂದೇ ಭಾವನಾತ್ಮಕವಾಗಿ. ಕಾಕು ನನ್ನ ಕಣ್ಣುಗಳನ್ನು ದಿಟ್ಟಿಸಿ ನೋಡಿದರು. ಅವರ ಕಣ್ಣುಗಳಲ್ಲಿ ಪ್ರೀತಿಯ ಹನಿಗಳು ಮಿನುಗಿದವು. ರಾಹುಲ್, ಸಮಾಜ ಏನೇ ಅಂದುಕೊಂಡರೂ ಈ 4 ಗೋಡೆಗಳ ಮಧ್ಯೆ ನೀನೇ ನನ್ನ ಸರ್ವಸ್ವ. ನಿನ್ನ ಪ್ರೀತಿ ನನಗೆ ಹೊಸ ಜನ್ಮ ಕೊಟ್ಟಿದೆ ಎನ್ನುತ್ತಾ ಅವರು ನನ್ನ ಎದೆಗೆ ವಾಂಗಿದರು. ನಾನು ನನ್ನ 2 ತೋಳುಗಳ ನಡುವೆ ಅವರನ್ನು ಗಟ್ಟಿಯಾಗಿ ಆಲಂಗಿಸಿಕೊಂಡೆ. ಅವರ ರೇಷ್ಮೆ ಸೀರೆಯ ಸ್ಪರ್ಶ ಮತ್ತು ಅವರ ಮೃದುವಾದ ದೇಹದ ಉಷ್ಣತೆ ನನ್ನನ್ನು ಮೈಮರೆಯುವಂತೆ ಮಾಡಿತು. ನಾನು ಮೆಲ್ಲನೆ ಅವರ ಹಣೆಗೆ ನನ್ನ ತುಟಿಗಳನ್ನು ಒತ್ತಿದೆ. ಕಾಕು ಆನಂದದಿಂದ ಕಣ್ಣುಗಳನ್ನು ಮುಚ್ಚಿಕೊಂಡರು. ರಾತ್ರಿ ಊಟ ಮುಗಿದ ನಂತರ ಇಬ್ಬರೂ ಟೆರೇಸ್ ಮೇಲ್ಛಾವಣಿ ಮೇಲೆ ನಕ್ಷತ್ರಗಳನ್ನು ನೋಡುತ್ತಾ ಕುಳಿತಿದ್ದೆವು. ತಂಪಾದ ಗಾಳಿ ಬೀಸುತ್ತಿತ್ತು. ಕಾಕು ನನ್ನ ಹೆಗಲ ಮೇಲೆ ತಲೆಯಿಟ್ಟುಕೊಂಡಿದ್ದರು. ರಾಹುಲ್, ಈ ಕ್ಷಣ ಹೀಗೆಯೇ ನಿಂತು ಬಿಡಲಿ ಅನಿಸುತ್ತಿದೆ ಎಂದರು ಕಾಕು ನನ್ನ ಕೈಬೆರಳುಗಳ ಜೊತೆ ಆಟವಾಡುತ್ತಾ. ಹೌದು ಕಾಕು, ಈ ಪ್ರೀತಿಯ ಪಯಣದಲ್ಲಿ ನಾನು ಸದಾ ನಿಮ್ಮ ಜೊತೆಯೇ ಇರುತ್ತೇನೆ ಎಂದೆ. ಕತ್ತಲೆಯ ಆ ಹಿತವಾದ ವಾತಾವರಣದಲ್ಲಿ ಇಬ್ಬರ ಉಸಿರಾಟ ಒಂದೇ ಲಯಕ್ಕೆ ಬಂದಂತಿತ್ತು. ಪ್ರೀತಿಯ ಈ ಹೊಸ ಆಯಾಮ ನಮ್ಮನ್ನು ಇನ್ನೂ ಹತ್ತಿರಕ್ಕೆ ತರುತ್ತಿತ್ತು. ಟೆರೇಸ್ ಮೇಲಿನ ಆ ಸುಂದರ ರಾತ್ರಿಯ ನಂತರ ನಮ್ಮಿಬ್ಬರ ನಡುವಿನ ಸಂಬಂಧ ಸಂಪೂರ್ಣವಾಗಿ ಬದಲಾಗಿತ್ತು. ಈಗ ನಮ್ಮ ನಡುವೆ ಯಾವುದೇ ಸಂಕೋಚವಿರಲಿಲ್ಲ. ಬದಲಿಗೆ ಒಬ್ಬರನ್ನೊಬ್ಬರು ಅರ್ಥಮಾಡಿಕೊಂಡ, ಅಪಾರವಾಗಿ ಪ್ರೀತಿಸುವ 2 ಜೀವಗಳಾಗಿದ್ದೆವು ನಾವು. ಪ್ರತಿದಿನ ಬೆಳಗ್ಗೆ ನಾನು ಆಫೀಸ್ಗೆ ಹೊರಡುವ ಮುನ್ನ ಕಾಕು ತಾವೇ ಬಂದು ನನ್ನ ಶರ್ಟ್ ಕಾಲರ್ ಸರಿಪಡಿಸುತ್ತಿದ್ದರು. ಆ ಸಮಯದಲ್ಲಿ ಅವರ ಕಣ್ಣುಗಳಲ್ಲಿ ತುಂಬಿರುತ್ತಿದ್ದ ಪ್ರೀತಿ ನನಗೆ ದಿನವಿಡೀ ಕೆಲಸ ಮಾಡಲು ಹೊಸ ಶಕ್ತಿಯನ್ನು ನೀಡುತ್ತಿತ್ತು. ಆಫೀಸ್ನಲ್ಲಿದ್ದಾಗಲೂ ಕಾಕು ಅವರದ್ದೇ ನೆನಪು. ಅವರು ಕಳುಹಿಸುವ ಸಣ್ಣ ಪ್ರೀತಿಯ ಮೆಸೇಜ್ಗಳು ನನ್ನ ಮುಖದಲ್ಲಿ ನಗು ತರಿಸುತ್ತಿದ್ದವು. ಒಂದು ದಿನ ಕಾಕ ಬಿಜಿನೆಸ್ ಪ್ರವಾಸದಿಂದ ಮರಳಲು ಇನ್ನೂ 1 ವಾರ ತಡವಾಗುತ್ತದೆ ಎಂದು ಫೋನ್ ಮಾಡಿದರು. ಈ ವಿಷಯ ತಿಳಿದ ನಮಗೆ ಒಂದಿಷ್ಟು ಹೆಚ್ಚಿನ ಸಮಯ ಒಟ್ಟಿಗೆ ಕಳೆಯಲು ಅವಕಾಶ ಸಿಕ್ಕಂತಾಯಿತು. ಆ ದಿನ ಆಫೀಸ್ಗೆ ರಜೆ ಹಾಕಿ ಮನೆಯಲ್ಲೇ ಉಳಿದುಕೊಂಡೆ.
ಮಧ್ಯಾಹ್ನ ಇಬ್ಬರೂ ಒಟ್ಟಿಗೆ ಅಡುಗೆ ಮಾಡಲು ನಿರ್ಧರಿಸಿದೆವು. ಕಾಕು ಕಿಚನ್ನಲ್ಲಿ ತರಕಾರಿ ಕತ್ತರಿಸುತ್ತಿದ್ದರು. ನಾನು ಮೆಲ್ಲನೆ ಅವರ ಹಿಂದೆ ಹೋಗಿ ಅವರ ಸೊಂಟದ ಸುತ್ತ ಕೈಗಳನ್ನು ಹಾಕಿ ನನ್ನತ್ತ ಎಳೆದುಕೊಂಡೆ. ಅಯ್ಯೋ ರಾಹುಲ್, ಬಿಡು, ಯಾರಾದರೂ ನೋಡಿದರೆ ಏನು ಕತೆ ಎಂದು ಕಾಕು ಸುಳ್ಳು ಕೋಪ ನಟಿಸುತ್ತಾ ಆಚೀಚೆ ನೋಡಿದರು. ಮನೆಯಲ್ಲಿ ಯಾರಿದ್ದಾರೆ ಕಾಕು? ಕೇವಲ ನೀನು ಮತ್ತು ನಾನು ಮಾತ್ರ ಎನ್ನುತ್ತಾ ಅವರ ಕುತ್ತಿಗೆಯ ಬಳಿ ನನ್ನ ಮುಖವನ್ನು ಕೊಂಡೊಯ್ದೆ. ನನ್ನ ಬಿಸಿ ಉಸಿರು ತಗುಲುತ್ತಿದ್ದಂತೆ ಕಾಕು ಅವರ ಕೈಯಲ್ಲಿದ್ದ ಚಾಕು ಕೆಳಗೆ ಬಿದ್ದಿತು. ಅವರ ಇಡೀ ದೇಹ ನನ್ನ ತೋಳುಗಳಲ್ಲಿ ಕರಗತೊಡಗಿತು. ಅವರು ತಿರುಗಿ ನನ್ನ ಕಣ್ಣುಗಳನ್ನು ನೋಡಿದರು. ಆ ಕಣ್ಣುಗಳಲ್ಲಿ ಕಾಮನೆಗಿಂತ ಹೆಚ್ಚಾಗಿ ನನ್ನ ಮೇಲಿರುವ ಅತೀವವಾದ ಒಲವು ಕಾಣಿಸುತ್ತಿತ್ತು. ಅವರು ನನ್ನ ಕೆನ್ನೆಯನ್ನು ಸವರುತ್ತಾ, ರಾಹುಲ್, ನಿನ್ನ ಈ ಪ್ರೀತಿಯ ಮುಂದೆ ನಾನು ಸೋತು ಹೋಗಿದ್ದೇನೆ ಎಂದರು. ಅಂದು ಸಂಜೆ ಇಬ್ಬರೂ ಹಾಲ್ನಲ್ಲಿ ಕುಳಿತು ಹಳೆಯ ಹಾಡುಗಳನ್ನು ಕೇಳುತ್ತಿದ್ದೆವು. ಹೊರಗೆ ಹಿತವಾದ ಗಾಳಿ ಬೀಸುತ್ತಿತ್ತು. ಕಾಕು ನನ್ನ ಮಡಲಿನ ಮೇಲೆ ತಲೆಯಿಟ್ಟು ಮಲಗಿದ್ದರು. ನಾನು ಅವರ ಮೃದುವಾದ ಕೂದಲನ್ನು ಸವರುತ್ತಾ ಅವರ ಮುಖದ ಸೌಂದರ್ಯವನ್ನು ಸವಿಯುತ್ತಿದ್ದೆ. ಕಾಕು ನನ್ನ ಕೈಯನ್ನು ಹಿಡಿದು ತಮ್ಮ ತುಟಿಗಳಿಗೆ ಒತ್ತಿಕೊಂಡರು. ರಾಹುಲ್, ಈ ಜೀವನದಲ್ಲಿ ನನಗೆ ಸಿಕ್ಕ ಅತಿದೊಡ್ಡ ಸಂತೋಷ ಅಂದರೆ ಅದು ನೀನು. ನಿನ್ನ ಪ್ರತಿಯೊಂದು ಸ್ಪರ್ಶವೂ ನನ್ನ ಒಂಟಿತನವನ್ನು ದೂರ ಮಾಡಿದೆ ಎಂದರು ಭಾವುಕರಾಗಿ. ನಮ್ಮಿಬ್ಬರ ಹೃದಯಗಳು ಒಂದಕ್ಕೊಂದು ಎಷ್ಟು ಹತ್ತಿರವಾಗಿದ್ದವೆಂದರೆ ನಮಗೆ ಬೇರೆ ಯಾವುದೇ ಪ್ರಪಂಚದ ಅರಿವಿರಲಿಲ್ಲ. ಆದರೆ ಈ ಪ್ರೇಮದ ಸುಂದರ ಪಯಣ ಹೀಗೆಯೇ ಸಾಗುತ್ತದೆಯೇ ಅಥವಾ ವಿಧಿಯ ಆಟ ಬೇರೆಯೇ ಇದೆಯೇ? ದಿನಗಳು ಕಳೆದಂತೆ ನಮ್ಮಿಬ್ಬರ ಪ್ರೇಮದ ಬಂಧ ಇನ್ನೂ ಆಳವಾಯಿತು. ಕಾಕ ಊರಿಗೆ ಮರಳಲು ಕೇವಲ 2 ದಿನಗಳು ಬಾಕಿ ಇದ್ದವು. ಈ ಕೊನೆಯ ದಿನಗಳನ್ನು ಅತ್ಯಂತ ನೆನಪಿನಲ್ಲಿ ಉಳಿಯುವಂತೆ ಕಳೆಯಬೇಕೆಂದು ಇಬ್ಬರೂ ನಿರ್ಧರಿಸಿದ್ದೆವು. ಅಂದು ರಾತ್ರಿ ಇಡೀ ನಗರವೇ ಶಾಂತವಾಗಿ ಮಲಗಿದ್ದಾಗ ನಮ್ಮಿಬ್ಬರ ಪ್ರೇಮಲೋಕ ಮಾತ್ರ ಜಾಗೃತವಾಗಿತ್ತು. ಮನೆಯ ಮಂದ ಬೆಳಕಿನಲ್ಲಿ ಕಾಕು ಬಿಳಿ ಬಣ್ಣದ ಸುಂದರವಾದ ಸೀರೆಯಲ್ಲಿ ದೇವತೆಯಂತೆ ಕಾಣುತ್ತಿದ್ದರು. ನಾನು ಅವರ ರೂಮಿಗೆ ಹೋದಾಗ ಅವರು ನನಗಾಗಿಯೇ ಕಾಯುತ್ತಿದ್ದರು. ಕಣ್ಣುಗಳಲ್ಲಿ ಪ್ರೀತಿಯ ತಳಮಳ, ಮುಖದಲ್ಲಿ ಸಣ್ಣದೊಂದು ನಾಚಿಕೆ ಎದ್ದು ಕಾಣುತ್ತಿತ್ತು. ರಾಹುಲ್, ಕಾಕು ಮೆಲ್ಲನೆ ಕರೆದರು. ನಾನು ಮಾತನಾಡುವುದನ್ನು ಬಿಟ್ಟು ನೇರವಾಗಿ ಅವರ ಹತ್ತಿರ ನಡೆದು ಅವರ ಮುಖವನ್ನು ನನ್ನ 2 ಕೈಗಳಲ್ಲಿ ಒಣಗಿಸಿಕೊಂಡೆ. ಇಬ್ಬರ ಉಸಿರಾಟದ ವೇಗ ಹೆಚ್ಚಾಯಿತು. ಈ ಬಾರಿ ಯಾವುದೇ ಮಾತುಗಳ ಅಗತ್ಯವಿರಲಿಲ್ಲ. ಇಬ್ಬರ ಕಣ್ಣುಗಳೇ ಎಲ್ಲವನ್ನೂ ಹೇಳುತ್ತಿದ್ದವು. ನಾನು ಮೆಲ್ಲನೆ ಅವರ ತುಟಿಗಳ ಮೇಲೆ ನನ್ನ ತುಟಿಗಳನ್ನಿಟ್ಟೆ. ಅದು ಕೇವಲ ದೈಹಿಕ ಆಕರ್ಷಣೆಯಾಗಿರಲಿಲ್ಲ, 2 ಒಂಟಿ ಆತ್ಮಗಳು ಒಂದಾಗುತ್ತಿದ್ದ ಪವಿತ್ರ ಕ್ಷಣವಾಗಿತ್ತು. ಕಾಕು ನನ್ನನ್ನು ಇನ್ನೂ ಗಟ್ಟಿಯಾಗಿ ಆಲಂಗಿಸಿಕೊಂಡರು. ಆ ರಾತ್ರಿಯ ತಂಪು ನಮ್ಮಿಬ್ಬರ ಪ್ರೀತಿಯ ಬೆಚ್ಚಗಿನ ಕಾವಿನಲ್ಲಿ ಕರಗಿ ಹೋಗಿತ್ತು. ವಾಸ್ತವದ ಮುಖಾಮುಖಿ. ಮರುದಿನ ಬೆಳಗ್ಗೆ ಕಾಕ ಬಿಜಿನೆಸ್ ಪ್ರವಾಸ ಮುಗಿಸಿ ಮನೆಗೆ ಮರಳಿದರು. ಮನೆಗೆ ಬಂದ ತಕ್ಷಣ ವಾತಾವರಣ ಮೊದಲಿನಂತೆ ಆಯಿತು. ಕಾಕು ಮತ್ತೆ ಎಂದಿನಂತೆ ಸಂಸಾರದ ಜವಾಬ್ದಾರಿಯಲ್ಲಿ ಬ್ಯುಸಿಯಾದರು. ಆದರೆ ಈಗ ಅವರ ಕಣ್ಣುಗಳಲ್ಲಿ ಆ ಹಳೆಯ ಒಂಟಿತನವಿರಲಿಲ್ಲ, ಬದಲಿಗೆ ನನ್ನ ಪ್ರೀತಿ ನೀಡಿದ ಧೈರ್ಯ ಮತ್ತು ಸಂತೋಷವಿತ್ತು. ಕಾಕ ಡೈನಿಂಗ್ ಟೇಬಲ್ ಬಳಿ ಕುಳಿತು ಪೇಪರ್ ಓದುತ್ತಿದ್ದಾಗ ಕಾಕು ನನಗೆ ಕಾಫಿ ತಂದು ಕೊಟ್ಟರು. ಕಾಫಿ ಕಪ್ ಕೊಡುವಾಗ ಕಾಕು ನನ್ನ ಕಣ್ಣುಗಳನ್ನು ನೋಡಿ ಸಣ್ಣದಾಗಿ ಮುಗುಳ್ನಕ್ಕರು. ಆ ನಗುವಿನಲ್ಲಿ ನಮ್ಮಿಬ್ಬರ ರಹಸ್ಯ ಪ್ರೇಮದ ಮಧುರ ನೆನಪುಗಳಿದ್ದವು. ನಾವು ಸಮಾಜದ ಮುಂದೆ ದೂರವಿದ್ದರೂ ಮನಸ್ಸಿನಿಂದ ಒಬ್ಬರಿಗೊಬ್ಬರು ಅತ್ಯಂತ ಹತ್ತಿರವಾಗಿದ್ದೆವು. ಮಧುರ ಮುಕ್ತಾಯ. ಕೆಲವು ತಿಂಗಳುಗಳ ನಂತರ ನನಗೆ ಕಂಪನಿಯ ಕಡೆಯಿಂದ ಉನ್ನತ ಹುದ್ದೆಯೊಂದಿಗೆ ಮುಂಬೈಗೆ ವರ್ಗಾವಣೆಯಾಯಿತು. ನಾನು ಆ ಮನೆ ಬಿಟ್ಟು ಹೊರಡುವ ದಿನ ಬಂದೇ ಬಿಟ್ಟಿತು. ಕಾಕ ನನ್ನನ್ನು ಪ್ರೀತಿಯಿಂದ ಬೀಳ್ಕೊಟ್ಟರು. ನಾನು ಲಗೇಜ್ ಹಿಡಿದು ಕಾರು ಹತ್ತುವ ಮುನ್ನ ಕಾಕು ಅವರ ಆಶೀರ್ವಾದ ಪಡೆಯಲು ಅವರ ಕಾಲಿಗೆ ನಮಸ್ಕರಿಸಿದೆ. ಕಾಕು ನನ್ನನ್ನು ಮೇಲೆಬ್ಬಿಸಿ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಸುಕಿದರು. ಅವರ ಕಣ್ಣುಗಳು ತುಂಬಿ ಬಂದಿದ್ದವು, ಆದರೆ ಆ ಕಣ್ಣುಗಳಲ್ಲಿ ನನಗಾಗಿ ಹೆಮ್ಮೆಯಿತ್ತು. ಹೋಗಿ ಬಾ ರಾಹುಲ್, ನಿನ್ನ ಜೀವನದ ದಾರಿ ಸದಾ ಬೆಳಕಿನಿಂದ ಕೂಡಿರಲಿ. ನಿನ್ನ ನೆನಪುಗಳು ನನ್ನ ಈ ಜೀವನದ ಅತಿ ದೊಡ್ಡ ಆಸ್ತಿ ಎಂದು ಮೆಲ್ಲಗೆ ಪಿಸುಗುಟ್ಟಿದರು. ನಾನು ಕಾರಿನಲ್ಲಿ ಕುಳಿತು ಹೊರಡುವಾಗ ಕನ್ನಡಿಯ ಮೂಲಕ ಕಾಕು ಅವರನ್ನೇ ನೋಡುತ್ತಿದ್ದ. ಅವರು ಗೇಟ್ ಬಳಿ ನಿಂತು ಕೈ ಬೀಸುತ್ತಿದ್ದರು. ನಮ್ಮಿಬ್ಬರ ದಾರಿಗಳು ಈಗ ಬೇರೆಯಾಗಿದ್ದರೂ ಆ 4 ಗೋಡೆಗಳ ಮಧ್ಯೆ ಹುಟ್ಟಿದ ಆ ಅಪೂರ್ವ ರೋಮಾಂಚನಕಾರಿ ಪ್ರೇಮ ಕಥೆ ನಮ್ಮಿಬ್ಬರ ಹೃದಯದಲ್ಲಿ ಶಾಶ್ವತವಾಗಿ ಹಸಿರಾಗಿಯೇ ಉಳಿಯಿತು. ಕಥೆ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ಭಾಗದ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಖಂಡಿತ ಒತ್ತಿ. ಜೈ ಕರ್ನಾಟಕ.